This video is made for entertainment purpose only, it doesn't mean to hurt any. And don't take it seriously. ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದ್ದ UPI ಪಾವತಿ ಮಾಡುವ ವ್ಯವಸ್ಥೆ ಒಂದಿಷ್ಟು ಕಿರಿಕಿರಿಗೆ ಒಳಗಾದಂತೆ ಇದೆ. ಇದಕ್ಕೆ ವಿಘ್ನ ಬಿದ್ದೇ ಹೋಗ್ಬಿಡುತ್ತಾ UPI ಅನ್ನೋ ಟೈಪ್ ಕೆಲವರು ಆಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಹಾಗೆಲ್ಲ ಆಗಲ್ಲ. ಅದಿದ್ದಿದ್ರೆ ನಿನ್ ಜೊತೆ ಯಾವ ನನ್ನ ಮಗ ಇರ್ತಿದ್ನಯ್ಯ. ಬೇಕರಿ, ಟೀ, ಕಾಂಡಿಮೆಂಟ್ಸು, ತರಕಾರಿ, ಬೀಡ, ಹೂವಿನ ಅಂಗಡಿ, ಹಾಲು ಮಾರೋರು, ಡಾಬಾದವರು, ಹೀಗೆ ಎಲ್ಲರಿಗೂ ಲಕ್ಷ ಲಕ್ಷ ಟ್ಯಾಕ್ಸ್ ಕಟ್ಟಿ ಅಂತ ಕರ್ನಾಟಕ ರಾಜ್ಯದ ತೆರಿಗೆ ಅಧಿಕಾರಿಗಳು ನೋಟಿಸನ್ನು ಕೊಟ್ಟಿದ್ದಾರೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಫಸ್ಟ್ ಪಾಯಿಂಟ್, ಈ ತೆರಿಗೆ ನಿನ್ನೆ ಹಾಕಿರುವ ತೆರಿಗೆ ಅಲ್ಲ, ಅಂದಿನಿಂದಲೂ ಇದೆ. ಇದು ಕರ್ನಾಟಕದಲ್ಲಿ ಮಾತ್ರವಲ್ಲ, ದೇಶವ್ಯಾಪಿ ಇದೆ. ಆದರೆ ಇಲ್ಲಿ ಈಗ ನಮ್ಮ ಅಧಿಕಾರಿಗಳು ಎದ್ದು ತಕಥೈ ಎಂದು ಕುಣಿಯುತ್ತಿದ್ದಾರೆ. ಕಾರಣ ಕಾಸಿಲ್ಲ, ಪಾಪರ್ ಸರ್ಕಾರ. ನೀವು ಮಾಡಿದ ಕೆಲಸಕ್ಕೆ ಎರಡೆರಡು ಮೂರು ತಿಂದ್ರು ಜನ ಏನಲ್ಲ, ಪೇಷಂಟ್ ಡಯಾಬಿಟಿಕ್. ಆಲ್ ರೈಟ್, ಇದಕ್ಕೆ ಜನ ಏನು ಮಾಡ್ತಿದ್ದಾರೆ, ಆ ವ್ಯಾಪಾರಿಗಳು, ನಮ್ಗೆ ನಿಮ್ಮ ಸವಾಸನೆ ಬೇಡ, ಹೋಗ್ರತ್ತ ಕಡೆಗೆ ಅಂತಂದ್ಬಿಟ್ಟು UPI ಕಿತ್ತಾಕ್ಬಿಡ್ತಿದಾರಂತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅದಷ್ಟು ಸುಲಭ ಅಲ್ಲ ಅಂತ ನನಗೆ ಅನ್ಸುತ್ತೆ ನೀವು ಕಿತ್ತಾಕೋದು. ನಂಬರ್ 1. ನಂಬರ್ 2, ಕಿತ್ತಾಕಿದ ಮಾತ್ರಕ್ಕೆ ಕ್ಯಾಶ್ ಪೇಮೆಂಟ್ ಕೇಳ್ತಿದಾರಂತೆ ಎಲ್ಲ ಕಡೆ. ಕ್ಯಾಶ್ ಪೇಮೆಂಟ್ ಇದ್ರೆ ಕ್ಯಾಶ್ಗೂ ತೆರಿಗೆ ಇದೆ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಏನಾಯ್ತು? ಆಗಲ್ಲ, ಬೇಡ, ಅದು ಯಾಕೆ ಬೇಡ ಸರ್? ಇದೊಳ್ಳೆ ಆಗಲ್ಲ. ಯಾವ ಥರ ಅಂತ ಕಾರಣ ನಾನು ಪದೇ ಹೇಳ್ತಾ ಇದ್ದೀನಿ. ಈ ಟ್ಯಾಕ್ಸನ್ನು ಅಧಿಕಾರಿಗಳು ಕಾಟ ಕೊಡಲಿಕ್ಕೆಂದೇ ತಂದಿದ್ದಾರೆ. ಇದನ್ನು ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ವ್ಯಾಲ್ಯೂ ಗೊತ್ತಾಯ್ತಲ್ಲ, ಬರೋದು ಅವಾಗ ತಾನೆ. ಆ ವ್ಯಾಲ್ಯೂ ತಗೋತಿದ್ದಾರೆ. ಯಾಕಂದ್ರೆ ವ್ಯಾಲ್ಯೂ ಜಾಗಕ್ಕೆ ಹೋಗೋಕ್ಕೆ ವ್ಯಾಲ್ಯೂ ಇರುತ್ತೆ. ಸುಮ್ಮನೆನಾ ಹುಡುಗ ತಮಾಷೆನಾ ಅಲ್ವಾ? ಹಾಗಾಗಿ ರಾಜ್ಯ ಸರ್ಕಾರ ಇದನ್ನು ಅರ್ಥಕೊಂಡ್ರೆ ಅಷ್ಟರ ಮಟ್ಟಿಗೆ ಅದು ಜನಪರ ಸರ್ಕಾರ ಅಂತ ಅನ್ನಿಸ್ಕೊಳ್ಳುತ್ತೆ. ಇಲ್ಲದ್ರೆ ಜನಪೀಡಕ ಸರ್ಕಾರ, ರಾಕ್ಷಸ ಸರ್ಕಾರ ಅಂತ ಆಗತ್ತೆ. ಈ GST ಟ್ಯಾಕ್ಸ್ ಅಷ್ಟು ಗೋಜಿಲ್ ಟ್ಯಾಕ್ಸು ಇನ್ನೊಂದಿಲ್ಲ. ಈ ನರೇಂದ್ರ ಮೋದಿ ಮಾಡಿರೋ ಒಂದು ಬಹುದೊಡ್ಡ ಚೈನೀಸ್ ಶಿಕ್ಷೆ ಅಂದರೆ ಇದೇನೆ. ನಾನು ಹೇಳ್ತೀನಿ, ಬರ್ಕಯ ಪೇಪರ್ ಮುಂದಗಡೆ ಬರ್ಕೋ. GST 1 ಅಂತೆ, GST 2 ಅಂತೆ, 20 ಅಂತೆ, ಪಾರ್ಟಿ ಫಾರಂ ಅಂತೆ, 20 ಅಂತೆ. ಸಾಕ ಸಿಕ್ಕಿದ ಕಡೆ ಹೊಡೆದ್ಬಿಡ್ಬೇಕು. ಅವನ ಎದುರುಗಡೆ ಸಿಕ್ಕಿದ್ರೆ ಅನ್ಸ್ಬಿಡತ್ತೆ ನನಗೆ ಒಂದೊಂದು ಸರ್ತಿ. ಏನ್ ತಿಳ್ಕೊಂಡಿದ್ಯಾ ನೀನು? ಇದನ್ನೇ ಪುಕಟೆ ಬರಲ್ಲ, ಅವ್ರ ಕೈಲಿ ಮಾಡಿಸ್ಕೋಬೇಕು ಅಂತಿದ್ರೆ. ಅದು ಸಮಸ್ಯೆ ಇರೋದು. ಸಿಂಪ್ಲಿಫಿಕೇಶನೇ ಇಲ್ಲ ಅದರಲ್ಲಿ. ದರಿದ್ರ ಟ್ಯಾಕ್ಸ್ ಕಟ್ಟಿ ಶಾಪ ಹೆಂಗಾಗ್ತೀವಿ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯಿರಿ ಅಂತ ದಿನ ಶಾಪ ಹಾಕ್ತೀನಿ ನಾನು. ಯಾರು ಸತ್ತಿದ್ರೆ ಹೇಳಿ, ನನ್ನ ಶಾಪ ತಟ್ಟಿದೆಯೋ ಇಲ್ಲೋ ನೋಡ್ಕೋತೀನಿ. ಸಾಯ್ಬೇಕು ಹೇಳ್ತೀನಿ. ಗುರು ಎಂತ ಐಡಿಯಾ ಕೊಟ್ಟಮ್ಮ. ಎಲ್ಲ ನಂದಿನಿ ಬೂತ್ ಓನರ್ಸು ಒಂದು ಸಭೆ ಮಾಡಿ ಹಾಲ್ ಬಂದ್ ಮಾಡ್ರಿ. KMFನವ್ರು ಮಾತಾಡ್ಲಿ ಸಿದ್ದರಾಮಯ್ಯನ ಜೊತೆ. ಬಂದ್ ಮಾಡ್ರಿ ಹೇಳ್ತೀನಿ ನಂದಿನಿ ಬೂತ್ಗಳನ್ನ. ಬ್ಯೂಟಿಫುಲ್ ಪಾಯಿಂಟ್. ಅಷ್ಟೇ ಅಲ್ಲ ಸರ್, ತಳ್ಳೆಗಾಡಿಲಿ ಹೂವ ಮಾರೋನಿಗೂ ಇಡೀ ರಾಜ್ಯದಲ್ಲಿ ಅವ್ರು ಬಿಡಿ ಸಂಘಟನೆ ಆಗಿಲ್ಲ, ನೀವು ಸಂಘಟನೆ ಆಗಿದ್ದೀರಿ. ಇಡೀ ರಾಜ್ಯದಲ್ಲಿರುವ ನಂದಿನಿ ಬೂತು ಮತ್ತು ನಂದಿನಿ ಹಾಲಿನ ವ್ಯಾಪಾರಸ್ಥರು ಒಂದಾಗಿ ಬಂದ್ ಮಾಡ್ರಿ ಹೇಳ್ತೀನಿ. 2 ದಿನ ಮೂಗಿಡಿದ್ರೆ ಬಾಯಿ ತೆಗಿತಾರ ಇಲ್ವಾ ನೋಡ್ತೀನಿ ಇವ್ರನ್ನ. ದಿ ಫೈನಾನ್ಸ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವಾಗ ಮಾತಾಡ್ತಾರೆ ಏನು ಅಂತ. ಅದನ್ನ ನೀನ್ ಯಾಕೆ ಮಧ್ಯ ಕಡ್ಡಿ ನಡ್ಸಕ್ ಬಂದಿದ್ಯೇ? ಏನ್ ಸರ್ ಕಳೆ ರಾಜ್ಕುಮಾರ ಇದ್ದಂಗಿದ್ದೀರಾ ನೋಡಿ. 20 ರಿಂದ 40 ಲಕ್ಷ ರೂಪಾಯಿ ವಹಿವಾಟು ಅಂದವ್ರಿಗೆ ಹೇಳ್ತಿದ್ದಾರೆ. ಬಡ್ಡಿ ಸಮೇತ ಅದೇನೇನೋ 60 ಲಕ್ಷ ಕೊಡು, 70 ಲಕ್ಷ. ರೇ ಸುಮ್ಮನೆ ಬುರ್ಡ ಬಿಟ್ಕೊಂಡು ಕೂತಿದ್ದೀರಲ್ಲ ನೀವು ಆಫೀಸರ್ಗಳು. ಯಾವನ ಕೈಲಿ 60 ಲಕ್ಷ 70 ಲಕ್ಷ, ಈಗ 1 ಕೋಟಿ ಇರುತ್ತೆ ರೀ. ಹೇಸಿಗೆ ತಿನ್ನೋರ್ಗಳ ಹತ್ರ ಇದೆಯಪ್ಪ. ವಿವಿಧ ರಂಗಗಳಲ್ಲಿ ಫೀಲ್ಡಲ್ಲಿ
ಹೇಸಿಗೆ ತಿನ್ನೋರ ಹತ್ರ ಇದೆಯಪ್ಪ. ಯಾರು ಅದಕ್ಕೆ ಎಲ್ಲಿ ಮಾಡಿದ್ದೀರಿ? ಏನು ತಿಂತಾ ಇದ್ರಿ ಆಗಂಗಾರ ನೀವುಗಳು? ಒಳ್ಳೆ ಕಥೆ ಆಯ್ತು ಆಫೀಸರ್ಗಳುವೆ. ಸ್ವಲ್ಪ ಮಾನವೀಯತೆ ಅನ್ನೋದು ಇರಬೇಕು. ಅವ್ರದ್ದು ತಪ್ಪು. ತಲೆ ಹೊಡೆದ್ಬಿಟ್ಟು ತಿಂದುಬಿಟ್ಟು ನಿಮ್ಮನ್ನು ನೀವು ಉದ್ಧಾರ ಮಾಡ್ಕೊಳಕ್ಕೆ ಉದ್ಧಾರ ಆಗ್ತೀರಾ? ನಿಮ್ಮ ಮನೇಲಿ ಬರಬಾರ್ದು ರೋಗಗಳೆಲ್ಲ ಬರ್ತವೆ. ಹೇಳಿದ್ದೀನಿ ಮಾಡಿ. ಆ್ಯಂಡ್ ವ್ಯಾಪಾರಿಗಳು ಕಲೆಕ್ಟ್ ಮಾಡಬೇಕು. ನಾವು ಮಾಡೋದೇ ಇಲ್ಲ, ನಾವು ಕೊಡೋದೇ ಇಲ್ಲ ಅನ್ನೋಕ್ಕಾಗಲ್ಲ ಅವರು. ನಿಯಮ ಪಾಲಿಸ್ಬೇಕು. ಹಾಂ, ಕಟ್ಟದೆ ಹೋದ್ರೆ ಅಕೌಂಟ್ ಫ್ರೀಸ್ ಅಂದರೆ ಮಾಡ್ಕೋವಾಗ ಅದರಲ್ಲಿರೋದೊಂದು ಎಲ್ಲ ಖಾಲಿ ಮಾಡ್ಕೊಳ್ರಿ ಅಕೌಂಟ್ಗಳನ್ನ, ದುಡ್ಡನ್ನೆಲ್ಲ. ಮಾಡೋದ್ರೊಳಗಡೆ ಖಾಲಿ ಮಾಡಿರಿ. ಬೇರೆ ಅಕೌಂಟ್ಗಳು ಓಪನ್ ಮಾಡೋಕ್ಕಾಗಲ್ಲ. ನೋಡ್ಕೊಳ್ಳೋಣ ಆಮೇಲೆ ಅದು ಹೆಂಗೆ ಮಾಡಬೇಕು ಅಂತ ಗೊತ್ತಾಗತ್ತೆ. ಆ ಚಾರ್ಟೆಡ್ ಅಕೌಂಟೆಂಟ್ ಹತ್ರ ಹೋಗ್ರಿ, ಹೇಳ್ಕೊಡ್ತಾರೆ. ಇನ್ 2-3 ಶಾರ್ಟ್ ತಗೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು ಸರ್. ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ